ಪ್ರಿಯ ವಿದ್ಯಾರ್ಥಿಗಳೇ, SPK ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ ನಂಬರ್ 1.1ನಲ್ಲಿ ಪ್ರಶ್ನೆ 2ರಲ್ಲಿ ಮೊದಲನೇ ಸಬ್ ಕ್ವಶನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ AP ವೆನ್ ದ ಫಸ್ಟ್ ಟರ್ಮ್ A ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ D ಆರ್ ಗಿವನ್ ಆ್ಯಸ್ ಫಾಲೋಸ್ ಅಂತ ಹೇಳಿದ್ದಾರೆ. ನೋಡಿಲಿ, ಎರಡನೇ ಪ್ರಶ್ನೆನಲ್ಲಿ ಯಾವುದು? ಮೊದಲನೇ ಸಬ್ ಕ್ವಶನ್, ಹೌದಲ್ಲ? ಏನು ಬರಿಬೇಕು ನಾನು? ರೈಟ್ ಫಸ್ಟ್ 4 ಟರ್ಮ್ಸ್ ಅಂತ ಆಫ್ ಎನ್ AP ಅಂತ ಕೇಳ್ತಿದ್ದಾರೆ. ಹಾಗಾದರೆ ಮೊದಲು ನಾನು ಏನು ತಿಳ್ಕೊಬೇಕು? ಜನರಲ್ ಫಾರ್ಮ್ ಆಫ್ ಎನ್ AP ಏನು ಹೇಳುತ್ತೆ? A ಪ್ಲಸ್ D A ಪ್ಲಸ್ 2D A ಪ್ಲಸ್ 3D ಆ್ಯಂಡ್ ಸೊ ಆನ್ ಅಂತ ಹೇಳುತ್ತೆ, ಹೌದಲ್ವಾ? ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎನ್ AP, ಹೌದಲ್ಲ? ಇದರಲ್ಲಿ ಮೊದಲನೇ ಟರ್ಮ್ ಏನಾಗಿರುತ್ತೆ? A1 ಏನಾಗಿರುತ್ತೆ? A ಆಗಿರುತ್ತೆ. A2 ಏನಾಗಿರುತ್ತೆ? A ಪ್ಲಸ್ D ಆಗಿರುತ್ತೆ. A3 ಏನಾಗಿರುತ್ತೆ? A ಪ್ಲಸ್ 2D ಆಗಿರುತ್ತೆ. A4 ಏನಾಗುತ್ತೆ? A ಪ್ಲಸ್ 3D ಆಗಿರುತ್ತೆ. ಇದೇ ರೀತಿ ನಮಗೆ ಏನಾಗುತ್ತೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೋಗ್ತಾ ಇರುತ್ತೆ, ಹೌದಲ್ವಾ? ಈಗ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. A ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. A ಅಂದ್ರೇನು? ಫಸ್ಟ್ ಟರ್ಮ್ನ ಬೆಲೆ ಎಷ್ಟು? 10. D ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ, ಹೌದಲ್ಲ? A ಅಂದರೆ ಎಷ್ಟು? ಫಸ್ಟ್ ಟರ್ಮ್ 10 ಆಗಿದೆ. D ಅಂದ್ರೇನು? ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಹಾಗಾದ್ರೆ ನಾನೇನು ಕಂಡುಹಿಡಿಬೇಕು? ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೊದಲನೇ 4 ಟರ್ಮ್ನ ನಾನು ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಏನಂತ ಕರಿತೀನಿ? A1 ಅಂದರೆ ಏನಂತ ಅರ್ಥ? ಏನ ಬೆಲೆ ಏನಾಗಿದೆಯಪ್ಪ? ಅವರೇ ಗಿವನಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ? 10. ಬರಿಲ್ಲ? A1 ಅಂದ್ರೇನು? 10. ನೆಕ್ಸ್ಟ್ ಸೆಕೆಂಡ್ ಟರ್ಮ್ A2 ಅಂದರೆ ಏನಂತ ಬರ್ಕೋಬೋದು ಅಂತ ಹೇಳಿದ್ದೀನಿ? A ಪ್ಲಸ್ D, ಹೌದಲ್ಲ? ಏನ ಬೆಲೆ ಎಷ್ಟು? 10. ಬರೆಯೋಣ. ಓಕೆ, ಪ್ಲಸ್ ಕಾಣ್ತಾ ಇದೆ, ಪ್ಲಸ್ ಬರಿತೀನಿ. ಡಿನ ಬೆಲೆ ಎಷ್ಟಿದೆ? ಇಲ್ಲಿ 10 ಇದೆ. 10 ಪ್ಲಸ್ 10 ಎಷ್ಟಾಗುತ್ತೆ? 20 ಆಗುತ್ತೆ. ಅಂದರೆ ನಮಗೆ A2ನ ಬೆಲೆ ಎಷ್ಟು? ಸೆಕೆಂಡ್ ಟರ್ಮ್ನ ಬೆಲೆ ಎಷ್ಟು ಬರುತ್ತೆ? 20 ಬರ್ತಾ ಹೋಗುತ್ತೆ, ಓಕೆನಾ? ಈಗ ಮೂರನೇ ಟರ್ಮ್ ಅಂದರೆ ಅರ್ಥ ಏನು? A3 ಅಂದರೆ ನಾನು ಏನಂತ ಬರ್ಕೋಬೋದು ಅಂತ ಹೇಳಿದ್ದೀನಿ? A ಪ್ಲಸ್ 2D. ನೋಡಿ, ಇಲ್ಲಿ A3ಯ ಜಾಗದಲ್ಲಿ ಏನಂತ ಬರಿತೀನಿ? A ಪ್ಲಸ್ 2D. ಏನ ಬೆಲೆ ಗೊತ್ತಿದೆ ಅಲ್ವಾ? ನೋಡಿ, ಇಲ್ಲಿ ಏನ ಬೆಲೆ ಎಷ್ಟು? 10. ಎ ಜಾಗದ A ಕಾಣ್ತಾ ಇದೆ, 10 ಹಾಕ್ತೀನಿ. ಪ್ಲಸ್ ಕಾಣ್ತಾ ಇದೆ, ಪ್ಲಸ್ ಬರೆಯೋಣ. 2 ಕಾಣ್ತಾ ಇದೆ, 2 ಹಾಗೆ ಬರಿತೀನಿ. ಡಿನ ಬೆಲೆ ಏನಿದೆ? ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ನೋಡಿ, ಡಿ ಜಾಗದಲ್ಲಿ 10 ಹಾಕ್ತೀನಿ ಅಷ್ಟೇ, ಓಕೆನಾ? ಈಗ 10 ಹಾಗೆ ಇಡೋಣ. ಪ್ಲಸ್ 10 2s 10 ಎಷ್ಟಾಗುತ್ತೆ? 20. 20 ಪ್ಲಸ್ 10 ಎಷ್ಟಾಗುತ್ತೆ? 30. ಇದು ಯಾವುದ್ರ ಬೆಲೆ? A3 ಅಂದ್ರೇನು? ಥರ್ಡ್ ಟರ್ಮಿನ ಬೆಲೆ. ಮೊದಲನೇ ಟರ್ಮಿನ ಬೆಲೆ ಎಷ್ಟಿದೆ? 10 ಇದೆ. ಎರಡನೇ ಟರ್ಮಿನ ಬೆಲೆ ಎಷ್ಟಿದೆ? 20 ಇದೆ. ಮೂರನೇ ಟರ್ಮಿನ ಬೆಲೆ ಎಷ್ಟಿದೆ? 30 ಇದೆ. ಹಾಗಾದ್ರೆ ಇನ್ನೊಂದು ಯಾವ್ದು ಕಂಡುಹಿಡಿಬೇಕು? 4ನೇ ಟರ್ಮಿನ ಬೆಲೆ, 4th ಟರ್ಮ್ನ ವ್ಯಾಲ್ಯೂ ಎಷ್ಟಿದೆ ಅಂತ ನಾನು ಹೇಳ್ತಾ ಹೋಗ್ಬೇಕು, ಓಕೆನಾ? 4th ಟರ್ಮ್ನ ನಾನು ಯಾವ ರೀತಿ ಬರಿಬೋದು? A ಪ್ಲಸ್ 3D. ನೋಡಿಲಿ, A ಪ್ಲಸ್ 3D, ಓಕೆನಾ? A ಪ್ಲಸ್ 3D. ಎ ವ್ಯಾಲ್ಯೂ ಗೊತ್ತಿದೆಯೇನಪ್ಪ? ಏನಿದೆ? ಎ ಅಂದ್ರೇನು? ಫಸ್ಟ್ ಟರ್ಮ್ನ ಬೆಲೆ ಎಷ್ಟಿದೆ? 10. ಅದು ಬರೆಯೋಣ. 10 ಪ್ಲಸ್ ಕಾಣ್ತಾ ಇದೆ, ಪ್ಲಸ್ 3 ಕಾಣ್ತಾ ಇದೆ, 3. ಡಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ? ಅವರನ್ನೇ. ಡಿ ವ್ಯಾಲ್ಯೂ ಎಷ್ಟು? 10. ಬರೆಯೋಣ. ಓಕೆ, 10 ಪ್ಲಸ್ 10 3s 30. 13 ಎಷ್ಟು? 30. 30 ಪ್ಲಸ್ 10 ಎಷ್ಟಾಗುತ್ತೆ? 40. 30 ಪ್ಲಸ್ 10 ಎಷ್ಟು? 40. ಹಾಗಾದರೆ ನನಗೆ A4ನ ಬೆಲೆ ಎಷ್ಟು ಬಂದಿದೆ? 40 ಬಂದಿದೆ. ನೋಡಿ ಇಲ್ಲಿ. ಹಾಗಾದರೆ A1, A2, A3, A4 ಏನಂತಂದರೆ A1 ಎಷ್ಟು? 10, A2 20, A3 30, A4 40. These are the four ಟರ್ಮ್ಸ್, ಫಸ್ಟ್ 4 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಓಕೆನಾ? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ಈ ರೀತಿಯದ್ದು ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಕಂಪಲ್ಸರಿಯಾಗಿ ಆದಷ್ಟು ನಿಮಗೆ ಜಾಸ್ತಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದರೆ 1 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ, ಓಕೆನಾ? ಎ ಮತ್ತು ಡಿನ ಬೆಲೆ ಕೊಟ್ಟಿರ್ತಾರೆ. ಎ ಅಂದರೆ ಏನು? ಫಸ್ಟ್ ಟರ್ಮು. ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸು. ನನಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ್ ಆಫ್ ದ AP ಗೊತ್ತಿದೆ. ಏನಂತ? A ಪ್ಲಸ್ D A ಪ್ಲಸ್ 2D A ಪ್ಲಸ್ 3D ಆ್ಯಂಡ್ ಸೊ ಆನ್, ಹೌದಲ್ಲ? ಎ ಅಂದ್ರೇನು? A1 ಫಸ್ಟ್ ಟರ್ಮ್. A2 ಅಂದ್ರೇನು? A ಪ್ಲಸ್ D. A3 ಅಂದ್ರೇನು? A ಪ್ಲಸ್ 2D. A4 ಅಂದ್ರೇನು? A ಪ್ಲಸ್ 3D. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ? ಕೊಟ್ಟಿರೋವಂಥ ಎ ಮತ್ತು ಡಿನ ಬೆಲೆನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮೂಲಕ ಮೊದಲನೇ 4 ಟರ್ಮ್ ಆಫ್ AP ನಾನು ಏನು ಮಾಡ್ಬೋದು? ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು, ಓಕೆನಾ? ಓಕೆ, ಥ್ಯಾಂಕ್ ಯು.